ಏನಪ್ಪ ಶಂಕರಣ್ಣ, ಏನಪ್ಪ ಉತ್ತರ ಕೊಡ್ತೀಯ ಇದಕ್ಕೆ? ಏನು ಮಾಡೋದು ಇವಾಗ? ಹಿಂಗೆಲ್ಲ ಮಾಡಿದಾರಲ್ಲ ಇವರಿಬ್ರು ಸೇರ್ಕೊಂಡ್ಬಿಟ್ಟು ನಿನ್ನ ಶಿಷ್ಯಂದ್ರುಗಳು. ಆ ಇದಕ್ಕೆ ಏನು ಉತ್ತರ ಕೊಡ್ತೀಯ ಇವಾಗ? ಹಿಂಗೆ ನಮ್ಮ ಲೆಕ್ಕಾಚಾರಿಗೆ ಹಿಂಗೆಲ್ಲ ಮೋಸ ಆಗೈತಲ್ಲ, ಹಿಂಗೆ ಅನ್ಯಾಯ ಆಗೈತಲ್ಲ, ಅವನಿಗೆ ಇಷ್ಟೊಂದು ಲಾಸ್ ಆಗೈತೆ. ಯಾರು ತುಂಬ ಕೊಡ್ತಾರೆ ಇವಾಗ ಅವನಿಗೆ? ಯಾರು ಪರಿಹಾರ ಕೊಡ್ತಾರಪ್ಪ? ದೊಡ್ಡದಾಗಿ ಬೇರೆ ಎಲ್ಲರ ಮುಂದೆನೂ ಮಾತಾಡ್ಕೊಂಡು ಹೋಗ್ತಿರ್ತೀಯಲ್ಲ ಹಂಗೆ ಹಿಂಗೆ ಅಂತ, ಬೇರೆಯವ್ರ ವಿಷಯಕ್ಕೂ ಮಾತ್ರ ಭಾಳ ತಲೆ ಹಾಕ್ತಿರ್ತೀಯಲ್ಲ. ಇದಕ್ಕೆ ಏನು ಪರಿಹಾರ ಕೊಡ್ತೀಯ, ಏನು ಉತ್ತರ ಹೇಳ್ತೀಯ? ಬಾಯ್ ಬಿಡು, ದೊಡ್ಡದಾಗಿ ಮಾತಾಡ್ಬೇಡ. ಬೇರೆಯವ್ರ ಇದ್ದಿದ್ರೆ ಇಷ್ಟೊತ್ತಿಗೆ ಸುಮ್ಕಾಗ್ತಿದ್ದ ನೀನು? ಸುಮ್ಕಾಗ್ತಿದ್ದೇನ ನೀನು? ಅದೇ ನಿನ್ನ ಶಿಷ್ಯಂದ್ರುಗಳಲ್ವ, ನೀನು ಹೇಳ್ದಂಗೆ ಮಾತು ಕೇಳ್ತಾರಲ್ವ, ಅವರು ನಿನ್ನ ಜೊತೆನೇ ಇರ್ತಾರಲ್ಲ. ಅದಕ್ಕೆ ಇವಾಗ ಏನು ಮಾತಾಡ್ದಂಗೆ ಸುಮ್ಕೆ ನಿಂತ್ಕೊಂಡ್ಬಿಟ್ಟ ನೀನು? ಇನ್ನೆಲ್ಲಿ ಇನ್ನೆಲ್ಲ ಗೌಡ್ರೆ, ಇನ್ನೆಲ್ಲ ಸಾವುಕಾರ್ರೆ ಮಾತಾಡಕ್ಕೆ ಅವನಿಗೆ ಬಾಯೆಲ್ಲ ಐತೆ ಅವನಿಗೆ ಮಾತಾಡಕ್ಕೆ. ಮೋಸಗಾರರು. ನೀವು ಶಂಕರಣ್ಣ ಹೇಳಿರೋದಕ್ಕೇನೆ ಅವ್ರು ಬಂದ್ಬಿಟ್ಟು ಕೋಳಿ ಕತ್ಕೊಂಡು ಹೋಗಿರೋದು. ಎಲ್ಲಾರನು ನಾಟಿ ಕೋಳಿಯಿಂದ ಚೆನ್ನಾಗಿ ತಿನ್ನೋಣ, ನಾಟಿ ಕೋಳಿ ಸಾಂಬಾರೆಲ್ಲ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಂತ 4 ಜನನು ಸೇರ್ಕೊಂಡ್ಬಿಟ್ಟು ಮಾಡಿರೋದು ಇದು. ಇವ್ರೇನು ಕಡಿಮೆ ಅಲ್ಲ, ಇವ್ರು ಸಾವುಕಾರ. ಇವ್ರು ಶಂಕರಣ್ಣ ಹೇಳಿರೋದಕ್ಕೆ ತಾನೆ ಅವ್ರ ಶಿಷ್ಯ ಅಂದ್ರು, ಅವ್ರ ಜೊತೆಲಿರೋರು ಅವ್ರ ಇಬ್ರು, ನಿಂಗಣ್ಣನೂ ಅವ್ನು ಸಿದ್ದಣ್ಣ ಇಬ್ರು ಸೇರ್ಕೊಂಡು ಹಿಂಗೆ ಕಳ್ತನ ಮಾಡಿರೋದು. ನನಗವೆಲ್ಲ ಗೊತ್ತಿಲ್ಲ ಗೌಡ್ರೆ, ನನಗೇನಿಲ್ಲ. ನನಗೆ ಪರಿಹಾರ ಕೊಡಲೇಬೇಕು, ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ನೀವು. ನನಗೆ ಮೋಸ ಆಗ್ಬಿಟ್ಟೈತೆ, ಅನ್ಯಾಯ ಆಗ್ಬಿಟ್ಟೈತೆ ನನಗೆ. ಏನು ಹೇಳ್ತೀಯಪ್ಪ ಶಂಕರಣ್ಣ? ಈಗಿಂತ ಕೆಲಸ ಮಾಡಿದಾರಲ್ಲ, ಇದಕ್ಕೆ ಏನು ಉತ್ತರ ಕೊಡ್ತೀಯ ಹೇಳಪ್ಪ ನೀನೇ? ದೊಡ್ಡದಾಗಿ ಬೇರೆ ಆಗಲೇ ಹೇಳ್ತಿದ್ದೆ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲದನ್ನು ಬಂದ್ಬಿಟ್ಟು ಪಂಚಾಯತ್ಗೆ ಕರೆಸಿರಲ್ರಿ ಗೌಡ್ರೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ. ಇವೆಲ್ಲ ಮಾಡಿದ ಸರಿನಾ? ಬಾಯ್ ಬಿಡು, ಅದೇನಂತ ಇವಾಗ ನೀನೇ ಹೇಳ್ಬಿಡಪ್ಪ, ನೀನೇ ಹಿಂಗೆ ಆಗೈತೆ ಅಂತ. ಈಗ ತಪ್ಪು ಯಾರ್ದು ಸರಿ ಯಾರ್ದು, ಅವ್ರಿಗೆ ಪರಿಹಾರ ಅವನು ಲೆಕ್ಕಾಚಾರಿಗೆ ಪರಿಹಾರ ಎತ್ಲಾಗಿಂದ ಕೊಡಿಸ್ಕೊಡ್ತೀಯ? ಅದೇನಂತ ನೀನೇ ಮಾತಾಡ್ಬಿಡು ಈಗ. ನಿನಗೆ ಬಿಟ್ಟು ನಾವೇನು ಪಂಚಾಯತ್ಗೆ ಮಾಡ್ತಿಲ್ಲ. ಅಲ್ಲಿ ಕಣ್ಗೌಡ್ರೆ, ನನಗೆ ಗೊತ್ತಿಲ್ಲ ಕಣ್ಗೌಡ್ರೆ ಇವೆಲ್ಲ ಆಗೈತಂತ. ಅಲ್ಲ, ಅವರು ಬೇಕು ಬೇಕು ಅಂತ ಏನು ಮಾಡಿರೋ, ಗೊತ್ತಿಲ್ದಂಗೆ ಮಾಡಿರೋ, ಗೊತ್ತಿದ್ದು ಮಾಡಿರೋ, ನನಗೆ ಗೊತ್ತಿಲ್ಲ. ಏನು ಕಾರಣ ಅಂತ ಗೊತ್ತಿಲ್ಲ. ಈ ವಿಚಾರನೇ ನನಗೆ ಇಷ್ಟೊತ್ತವರೆಗೂ ಗೊತ್ತಿಲ್ಲ ಕಣ್ಗೌಡ್ರೆ, ಗೊತ್ತಿರಲಿಲ್ಲ. ದಯವಿಟ್ಟು ನೀವು ತಪ್ಪು ತಿಳ್ಕೊಬಿಡ್ರಿ ನನ್ನ ಮೇಲೆ ಹಿಂಗೆಲ್ಲ ಬೇಜಾರು ಮಾಡ್ಕೊಬಿಡ್ರಿ, ನನ್ನ ಮೇಲೆ ರೇಗಾಡಬೇಡ್ರಿ ನೀವು. ನಾನೇ ಬೇಕಾದರೆ ಇನ್ನು ಊರವ್ರಿಗೆಲ್ಲನೂ ಬೇಕಾದ್ರೆ ಮಟನ್ ಚಿಕನ್ ಊಟ ಮಾಡಿಸ್ಬಿಟ್ಟು ಊರವ್ರಿಗೆಲ್ಲರಿಗೂ ಊಟಕ್ಕೆ ಹಾಕ್ಸ್ಬಿಡ್ತೀನಿ. ನನಗೆ ಇವರು ಈ ಥರ ಎಲ್ಲ ಮಾಡಿದಾರಂತ ನನಗೆ ದೇವರಾಣೆಗಳು ದಿಟ್ಟವಾಗ್ಲೂ ಗೊತ್ತಿಲ್ಲ ಗೌಡ್ರೆ. ನೀವು ಸುಮ್ಕೆ ನನ್ನ ಮೇಲೆ ಹಿಂಗೆಲ್ಲ ರೇಗಾಡಬೇಡ್ರಿ, ನನ್ನ ಮೇಲೆ ತಪ್ಪು ತಿಳ್ಕೊಬೇಡ್ರಿ ನೀವು ದಯವಿಟ್ಟು. ನಿಮ್ಮ ಕೈ ಮುಗಿದು ಕೇಳ್ಕೊಂಬಿಡ್ತೀನಿ. ನೋಡಪ್ಪ, ಏಯ್ ನಿಂಗಣ್ಣ, ಏನ್ರಲ್ಲ ಈಗ? ಏನ್ರಪ್ಪ ಇದಕ್ಕೆ ಏನು ಹೇಳ್ತೀರಪ್ಪ ನೀವು? ಹಿಂಗೆಲ್ಲ ಮಾಡಿದಿರಲ್ಲ ಇವಾಗ, ಇವೆಲ್ಲ ಕೆಲಸ ಮಾಡಿದ್ ನೀವು ತಪ್ಪು ತಾನೇ ನೀವು? ಅಲ್ಲ ಕಣ್ರಲ್ಲ, ಈಗ ಅವ್ನು ಲೆಕ್ಕಾಚಾರಿ ಹೇಳ್ತಿದ್ದಾನೆ 50 ಕೋಳಿ ಅಂತೆ. ಏನ್ರಪ್ಪ ಎಲ್ಲರೂ ಕೇಳಿಸ್ಕೊಳ್ರಪ್ಪ, ಅವ್ನು ಲೆಕ್ಕಾಚಾರಿದು 50 ಕೋಳಿ ಇಲ್ದಂಗೆ ಆಗೈತಂತೆ. 50 ಕೋಳಿ ಡಬ್ಬಲ್ಲು 100 ಕೋಳಿ ಲೆಕ್ಕಾಚಾರ ಪ್ರಕಾರ ಹೇಳ್ತಿದ್ದೀನಿ. ನೀವು 100 ಕೋಳಿಗೆ ಅವನಿಗೆ ಪರಿಹಾರ ಕೊಡಬೇಕು ಕಣ್ರಪ್ಪ. ನಿಂಗಣ್ಣ ಕೇಳಿಸ್ತೈತೇನಪ್ಪ? ಸಿದ್ದಣ್ಣ ನಿಂಗಣ್ಣ ಇಬ್ರಿಗೂ ಹೇಳ್ತಿರೋದು 100 ಕೋಳಿ ಲೆಕ್ಕಾಚಾರಕ್ಕೆ ಅವನಿಗೆ ಪರಿಹಾರ ಕೊಡಬೇಕು. ಇಷ್ಟು ದಿವಸ ಅವ್ನು ಕಷ್ಟಪಟ್ಟು ಸಾಕಿರೋದು. ನೀವು ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಟ್ಟು ಹಿಂಗೆಲ್ಲ ಕತ್ಕೊಂಡ್ಬಂದು ಕುಯ್ಕೊಂಡು ನೀವು ಮಸಾಲೆ ಹಾರ್ಕೊಂಡು ಒಳ್ಳೆ ಕಬಾಬು ಬಿರಿಯಾನಿ ಮಾಡ್ಕೊಂಡು ತಿನ್ಬಿಟ್ರೆ ಅವ್ನು ಹೊಟ್ಟೆಪಾಡಿಗೆ ಏನರ ಮಾಡ್ತಾನೆ? ಹೇಳ್ರಪ್ಪ. ನೀವು ಪರಿಹಾರ ಕೊಡಬೇಕು. ಇಲ್ಲ ಅಂದರೆ ಆಗಲಿಲ್ವಾ? ಪರಿಹಾರ ಕೊಡೋಕ್ಕಾಗಲಿಲ್ಲ ಅಂದರೆ 2 ತಿಂಗಳು ಅವ್ರ ತೋಟದಲ್ಲಿ ಹೋಗ್ಬಿಟ್ಟು ನೀರು ಬಿಡೋದು, ಕೊಬ್ಬರಿ ಸುಲಿಯೋದು, ಕಾಯಿ ಎತ್ತಾಕೋದು, ಕಾಯಿ ಕಿತ್ಕೊಂಬಂದ್ಬಿಟ್ಟು ತೋಟದ ಮನೇಲಿ ಹಾಕೋದು. ಒಟ್ಟಿನಲ್ಲಿ ತೋಟದ ಕೆಲಸ ಮಾಡಬೇಕು ಕಣ್ರಪ್ಪ. 2 ತಿಂಗಳು ಇಬ್ರು ಮಾಡಬೇಕು, ಸರಿನಾ? ಏನ್ರಪ್ಪ ಇಡೀ ಊರವರೇ ಕೇಳಿಸ್ಕೊಂಡ್ರಪ್ಪ. ನಾನು ಹೇಳಿದ್ರಲ್ಲಿ ಏನಾರು ತಪ್ಪು ಏನಾರು ಆಯ್ತಾ ಅಥವಾ ಕರೆಕ್ಟಾಗಿ ಹೇಳ್ತಿದ್ದೀನ? ನೀವೇ ಹೇಳ್ರಪ್ಪ. ಅಲ್ಕಂಡ್ಗೌಡ್ರೆ, ನೀವು ಹೇಳ್ತಿರೋದು ಎಲ್ಲ ಸರಿ ಐತೆ, ತಪ್ಪೇನಿಲ್ಲ. ಆದರೆ ಒಂದು ಸ್ವಲ್ಪ ಒಂದು 3 ತಿಂಗಳು ಅವ್ರ ತೋಟದಲ್ಲಿ ಕೆಲಸ ಮಾಡಬೇಕು. ಈಗ ಅವ್ರಿಗೆ ಕೊಟ್ಟಿರೋ ಶಿಕ್ಷೆ ಕಡಿಮೆ ಐತೆ. ಒಂದು 3 ತಿಂಗಳು ಕೆಲಸ ಮಾಡಬೇಕು. ಇಲ್ಲ ಅಂದರೆ ಒಂದು 200 ಕೋಳಿ ಲೆಕ್ಕಾಚಾರಿಗೆ ಪರಿಹಾರ ಕೊಡಬೇಕು ಗೌಡ್ರೆ. ಹಿಂಗಾದ್ರೂ ಮಾಡ್ರಿ. ಇಲ್ಲ ಅಂದರೆ ಬಿಡ್ರಿ ಇಷ್ಟೇನಾ ಅಂದ್ಕೊಂಡ್ಬಿಡ್ತಾರ ಅವರು. ಬುದ್ಧಿ ಕಲಿಸ್ಬೇಕು. ಇನ್ನೊಂದು ದಿವಸ ಇವರೇ ಅಂತಾನಲ್ಲ, ಇವ್ರು ಮಾಡಿರೋ ತಪ್ಪಿಗೆ ಇವ್ರಿಗೆ ಕಲಿಸೋ ಬುದ್ಧಿಗೆ ಇನ್ನೊಂದು ದಿವಸ ನಮ್ಮೂರಲ್ಲೇ ಯಾರನ್ನು ಕೂಡ ಇಂಥ ಕೆಲಸಕ್ಕೆಲ್ಲ ಕೈ ಹಾಕಬಾರ್ದು. ಹಂಗೆ ಬುದ್ಧಿ ಕಲಿಬೇಕು. ಹಂಗೆ ಬುದ್ಧಿ ಕಲಿಸ್ಬೇಕು ಇವರಿಗೆ. ನೀವು ಬಿಡಬಾರ್ದು ನೀವು ಗೌಡ್ರೆ. ಯಾಕೆ ಹೇಳು? ನೋಡಿ ಬೋರಾಜ ಹೆಂಗೆ ಮಾತಾಡುತ್ತಂತ. 200 ಕೋಳಿ ಕೊಡ್ಬೇಕಂತೆ. ನಾವು ಅಕಸ್ಮಾತ್ ಕದ್ದಿದ್ರೆ ಒಂದು 25ರಿಂದ 30 ಕೋಳಿ ಕದ್ದಿರಬೇಕು ಆಟೆಯ. ಒಂದು ವಾರಕ್ಕೊಂದು 3-4 ಕೋಳಿಗಳು ಕದ್ದಿದ್ದೀವಿ ಅಷ್ಟೇ. ಒಂದು 2-3 ತಿಂಗಳಿಂದ ಹಿಂಗೆ ಕತ್ಕೊಂಡು ಹೋಗ್ತಿದ್ದು. ಹೋಗಿ ಏನಾರು ತಿನ್ಕೊಂಡು ಮಸಾಲೆ ಗಿಸಾಲೆ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಚಿಕನ್ ತಂದೂರಿನೋ ಇಲ್ಲ ಚಿಕನ್ ಬಿರಿಯಾನಿನೋ ಚಿಕನ್ ಕಬಾಬು ಇಲ್ಲ ಚಿಕನ್ ಫ್ರೈಯ ಅಂಥದ್ದು ಮಾಡ್ಕೊಂಡು ತಿಂತಿದ್ವಪ್ಪ ನಾವು. ಅದನ್ನು ಬಿಟ್ರೆ ನೀವು 200 ಕೋಳಿ 150 ಕೋಳಿ 100 ಕೋಳಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ? ಯಪ್ಪ ನನಗೆ ಮಾತ್ರ ಬಲು ಬೇಜಾರಾಗೋಯ್ತು. ಗೌಡ್ರೆ, ನಾವು ಒಂದು 25ರಿಂದ 30 ಕೋಳಿ ಎತ್ತಿರಬೇಕು ಕಣ್ರಿ ಗೌಡ್ರೆ ಆಟೆಯ. ಜಾಸ್ತಿ ಏನು ಕೋಳಿಗಳು ನಾವೇನು ಕಳ್ತಾನೆ ಏನು ಮಾಡಿಲ್ಲ.
ಸುಮ್ಮನೆ ನೀವು ಅವ್ರು ಇವ್ರನ್ನ ಮಾತು ಕೇಳ್ಕೊಂಬಿಟ್ಟು ನೀವು ನಮ್ಮ ಮೇಲೆ ಹಿಂಗೆಲ್ಲನೂ 200 ಕೋಳಿಗೆ ಪರಿಹಾರ ಕೊಡ್ರಿ ಅಂತ ಹೇಳಿದ್ರೆ ನಾವು ಎತ್ಲಾಗಿಂದ ಕೊಡೋಣ ಆಗಲ್ ಕಣ್ರಿ ಗೌಡ್ರೆ. ಎಂಥ ಮೋಸ ಆಯ್ತ್ರಲ್ಲ ನಿಮ್ತವ. ಅಬ್ಬಾ ನನಗೆ ನೀವು ಹೇಳ್ತೀರ ನೋಡಿದ್ರೆ ನನಗೆ ಬರ್ತೈತೆ ಅಂದ್ರೆ ಕೋಪ ತಡ್ಕೊಳಕ್ಕಾಗ್ತಿಲ್ಲ ಕಣ್ರಲ್ಲ. ಅದೇನು ಧೈರ್ಯದಿಂದ ಹೇಳ್ತಿದ್ರಲ್ಲ, ಕಡೆಗೂ ನೀವು ಸತ್ಯ ಒಪ್ಕೊಂಡ್ರಲ್ಲ ನೀವು ಕಳ್ತನ ಮಾಡಿದೀವಂತ. ವಾರಕ್ಕೆ 4-5 ಕೋಳಿ ಎತ್ಕೊಂಡು ಹೋಗ್ತಿದ್ರ ಕಬಾಬು ಬಿರಿಯಾನಿ ಮಾಡ್ಕೊಂಡು ತಿನ್ನೋದಕ್ಕೆ. ನಿಯತೈತೆ ಅಂದ್ರು ನಿಮ್ತವ, ನಿಯತೈತೆ ಅಂದ್ರು. ಮನುಷ್ಯ ಅಂದಮೇಲೆ ಕಿಂಚಿತ್ತಾದ್ರೂ ನಿಯತ್ತಂತದ್ದು ಇರ್ಬೇಕಂಡ್ರಲ್ಲ. ಪಾಪ ಕಂಡ್ರು, ಅವ್ನು ಬಡವ ಕಂಡ್ರು, ಅವ್ನು ಬಡವ ನಿಯತ್ತಾಗಿ ಜೀವನ ಮಾಡ್ತಿದ್ದ ಅನ್ಕೊಂಡ್ರಲ್ಲ. ಹೋಗಿ ಅವ್ನು ತಿಂತಿರೋ ಅನ್ನಕ್ಕೆ ನೀವು ಕಲ್ಲಾಗ್ತಿದ್ರಲ್ಲ. ಇದು ಭಗವಂತ ಮೆಸ್ತಾನೆ ಅಂದ್ರಲ್ಲ ನಿಮಗೆ. ಲೇ ನಿಂಗಣ್ಣ ಸಿದ್ದಣ್ಣ, ಇದೇಂದ್ರಲ್ಲ ನಿಮ್ಮದು ಇಂಥ ಕೆಟ್ಟ ಬುದ್ಧಿ ಕಲ್ತ್ಬಿಟ್ಟಿದ್ದೀರಾ. ಊರವ್ರ ಅಂದಮೇಲೆ ಎಲ್ಲರೂ ಅಣ್ಣ ತಮ್ಮಂದ್ರಿದ್ದಂಗೆ ಇರಬೇಕು ಕಂಡ್ರಲ್ಲ. ಅದನ್ನ ಬಿಟ್ಬಿಟ್ಟು ಏನ ಪಾಪ ಅವನಿಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಕಂಡ್ರಲ್ಲ. ಹಿಂದೆ ಮುಂದೆ ಪಾಪ ಯಾರು ಇಲ್ಲ ಕಂಡ್ರಲ್ಲ. ನಮ್ಮ ಸಾವುಕಾರ ಕರ್ಕೊಂಬಂದ್ಬಿಟ್ಟು ಅವನಿಗೆ ಒಂದು ಜೀವನಕ್ಕೂ ರೂಪಿಸ್ಕೊಟ್ಟಿದ್ದಾನೆ. ಏನೋ ಜೀವನ ಮಾಡೋದಕ್ಕೆ ಜೀವನ ಮಾಡ್ಕೊಂಡು ತಿನ್ಕೊಂಡ್ರಿ ಸಾವುಕಾರ್ರೆ ಅಂದಾಗ ಪಾಪ ಕೋಳಿ ಫಾರಂ ಮಾಡ್ಕೊಂಡಂಗೆ ಜೀವನ ಮಾಡ್ತಿದ್ದಾನೆ. ಹೋಗಿ ಆ ಬಡವ ಮಾಡಿರೋ ಇದಕ್ಕೆ ಕೋಳಿ ಫಾರಮ್ಗೆ ಹೋಗ್ಬಿಟ್ಟು ಹಿಂಗೆಲ್ಲ ಕಳ್ತನ ಮಾಡಿದಿರಲ್ಲ. ಆ ಭಗವಂತ ಮೆಸ್ತಾನೆ ಅಂದ್ರಲ್ಲ ನಿಮಗೆ. ನಾಚಿಕೆ ಆಗ್ಬೇಕಂಡ್ರು, ನಾಚಿಕೆ ಆಗಬೇಕು. ಇಂಥವ್ನು ಏನ ಪಾಪ ಹಿಂದೆ ಮುಂದೆ ಯಾರು ಇಲ್ದವನಿಗೆ ನಾವೆಲ್ಲರೂ ನಿನ್ಕೊಂಬಿಟ್ಟು ಇನ್ನೂ ಬೆಳೆಸ್ಬೇಕು ಅವನಿಗೆ. ಅದನ್ನ ಬಿಟ್ಬಿಟ್ಟು ಇಂಥ ಮೋಸದ ಕೆಲಸ ಮಾಡ್ತಿದ್ರಲ್ಲ, ಇದು ಧರ್ಮ ಅಂದ್ರಲ್ಲ. ಭಗವಂತ ಮೆಸ್ತಾನೆ ಅಂದ್ರು ನಿಮಗೆ, ಮೆಸ್ತಾನ. ಎಲ್ಲ ಬಿಡ್ರಿ ಗೌಡ್ರೆ, ಏನೋ ತಪ್ಪಾಗೋಯ್ತು. ಗೊತ್ತಿಲ್ದಲ್ಲೋ ಏನೋ ತಪ್ಪು ಮಾಡಿಬಿಟ್ಟು ಅತ್ಲಾಗ ತಿನ್ನ ಆಸೆಗೆ ಅತ್ಲಾಗಿ ನಮ್ದು ತಪ್ಪಾಗೋಯ್ತು ಕಣ್ರಿ ಗೌಡ್ರೆ, ನಮ್ದು ತಪ್ಪಾಗೋಯ್ತು. ಕ್ಷಮಿಸ್ಬಿಡ್ರಿ ಗೌಡ್ರೆ, ಇನ್ನೊಂದು ಯಾವತ್ತೂ ಈ ರೀತಿ ಅಂತ ಕೆಲಸ ಮಾಡಲ್ಲ ನಾವು. ಲೆಕ್ಕಾಚಾರಿ ಅಣ್ಣ. ಇನ್ನೊಂದು ದಿವಸ ಹಿಂಗೆಲ್ಲ ಮಾಡಲ್ಲ ಕಣ್ ಲೆಕ್ಕಾಚಾರಿ ಅಣ್ಣ. ಏನ ಯಾರ್ದೋ ಮಾತು ಕೇಳ್ಕೊಂಬಿಟ್ಟು ನಾವು ದಡ್ ಕೆಲಸ ಮಾಡ್ಕೊಂಬಿಟ್ಟು ತಪ್ಪಾಗೋಯ್ತು ಕಣ್ ಲೆಕ್ಕಾಚಾರಿ ಅಣ್ಣ, ತಪ್ಪಾಗೋಯ್ತು. ಏನೋ ತಪ್ಪಾಗೋಯ್ತು ಅಂತ ಹೇಳಿದ್ರೆ ಇಷ್ಟು ದಿವಸ ಅವನಿಗೆ ಲಾಸ್ ಆಗೈತಲ್ಲ, ಅವನೇನೋ ಮಾಡ್ತಾನೆ. ಪಿಳ್ಳೆ ಕೋಳಿಗಳನ್ನೆಲ್ಲ ತಗೊಂಬಂದ್ಬಿಟ್ಟು ಅವನು ಒಂದು ಹಬ್ಬಕ್ಕೆ ಕರೆದ್ರೂ ಬರಲ್ಲ ಕಣ್ಲ, ಒಂದು ಜಾತ್ರೆ ಕಳ್ಸಿರೋದು ಹೋಗಲ್ಲ ಪಾಪ. ಕೋಳಿ ಫಾರಂ ಹತ್ರ ಇರಬೇಕು ಗೌಡ್ರೆ, ಕೋಳಿ ಫಾರಂ ನೋಡ್ಕೋಬೇಕು, ಕೋಳಿಗಳಿಗೆ ಮೇವು ಹಾಕ್ಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಯಾವಾಗ ನೋಡಿರೂ ಅವನು ಅಷ್ಟು ಚೆನ್ನಾಗಿ ಅಲ್ಲಿರ್ತಾನೆ. ಹಂಗಾಗಿ ನೀವು ಹಿಂಗೆ ಮಾಡಿರೋದು ಭಾಳ ತಪ್ಪು ಕಣ್ರಪ್ಪ. ನನಗೆ ಭಾಳ ಬೇಸರ ಆಗ್ಬಿಟ್ಟೈತೆ. ಅದೇನು ಕೊಡ್ತಿರೋ ಅದು ಕೊಟ್ಬಿಡ್ಬೇಕೀಗ. ನನಗವೆಲ್ಲ ಗೊತ್ತಿಲ್ಲ. ಈಗ ನನಗೆ ಇಲ್ಲೇ ತೀರ್ಮಾನ ಆಗೋಗ್ಬಿಡ್ಬೇಕು. ಇಲ್ಲ ಅಂದರೆ 3 ಇಲ್ಲ 4 ಅಲ್ಲ, ನನಗೆ ಬರ್ತಾ ಇರೋ ಕೋಪಕ್ಕೆ 3-4 ತಿಂಗಳು ನೀವು ಅವ್ನ ತೋಟದಲ್ಲಿ ಕೆಲಸ ಮಾಡಬೇಕು. ಆಟೆಯ ನೋಡ್ರಿ ಕರೆಕ್ಟಾಗಿ ಅದೇನಂತ ಒಪ್ಕೊಂಬಿಡ್ರಿ. ಇಲ್ಲಿ ನಿಮಗೆ ದಿನಾಲೂ ಪಂಚಾಯತ್ಗೆ ಮಾಡೋದಕ್ಕೆ ಇಲ್ಲಿ ಮಾಡೋಕ್ಕೆ ಯಾರಿಗೂ ಕ್ಯಾಮೆ ಇಲ್ಲ ಅಂದ್ಕೊಂಡಿದ್ದೀರಿ ಅನ್ರಲ್ಲ ಊರವ್ರಿಗೆ ಯಾರಿಗೂ. ನಮ್ಮ ಕೆಲಸಗಳು ಬೇಕಾದಷ್ಟು ಇರುತ್ತೆ. ದಿಸಕ್ಕೊಂದೊಂದು ಥರದ ಅವತಾರಗಳು ಇವ್ರದ್ದು ಎಲ್ಲಾರ್ದು. ಅಲ್ಲ ಕಣ ಶಂಕರಣ್ಣ, ಜೊತೆಲಿ ಇರಿಸ್ಕೊಳ್ತೀಯಲ್ಲ, ಒಂದು ಸ್ವಲ್ಪ ಬುದ್ಧಿ ಹೇಳಕ್ಕೆ ನ್ಯಾಯವಾಗಿ ಬುದ್ಧಿ ಹೇಳೋಕೆ ಬುದ್ಧಿ ಇಲ್ವಾ ನಿನಗೆ? ದೊಡ್ಡದಾಗಿ ಬೇರೆ ಮಾತಾಡ್ತಿರ್ತೀಯಲ್ಲ. ಅಲ್ಲ ನಾನೇನು ಮಾಡಿದೆ ಅಂತ ಈ ಸಾವುಕಾರರು ಗೌಡ್ರು ಹಿಂಗಾಡ್ತಿದ್ದಾರೆ. ಕಳ್ತನ ಮಾಡಿರೋದು ಇವರಿಬ್ರು ಬೈತಲೆ ನನಗೆ ಬೈತಿದಾರಲ್ಲಪ್ಪು. ನಾನೇನು ಮಾಡಿದೆ ಅಂತವು ನನಗೇನು ಸದರ ಮಾಡ್ಕೊಂಡಿದ್ದಾರೆ ಇವರು. ಎಲ್ಲ ಪಂಚಾಯತ್ಗೆಲ್ಲಿ ಎಲ್ಲರ ಮುಂದೆ ಒಂಥರ ನಾಚಿಕೆ ಆಗಂಗೆ ಆಗ್ತೈತೆ. ಅಲ್ಲ ಇವ್ರಿಗೆ ಏನಂತದ್ದು ಕಡಿಮೆ ಮಾಡಿದ್ದೆ ಇವರಿಬ್ಬರಿಗೂ, ಈ ನಿಂಗಣ್ಣಂಗೂ ಸಿದ್ದಣ್ಣಂಗೂ. ಹೋಗಿ ಅವ್ರ ತೋಟದಲ್ಲಿ ಹೋಗ್ಬಿಟ್ಟು ನಾಟಿ ಕೋಳಿ ಕಳ್ತನ ಮಾಡ್ಕೊಂಡು ತಿನ್ನೋದಂಥದ್ದು ಏನು ಬಂದಿತ್ತು ಇವರಿಗೆ. ನಂದು ಮರ್ಯಾದೆ ಎಲ್ಲ ರಾಜಾಗೋಯ್ತಲ್ಲಪ್ಪ. ಇಡೀ ಊರನ ಮುಂದೆನೇ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗ್ದಂಗೆ ಆಯ್ತಲ್ಲಪ್ಪೋ. ಇನ್ನೂ ಎಷ್ಟು ಆಡ್ಕೊಳ್ತಾರೋ ಏನೋ. ಮೊದಲೇ ಎಲೆಕ್ಷನಲ್ಲಿ ಸೋತಿರೋದಕ್ಕೂ ಅದಕ್ಕೂ ಇವ್ರು ಮಾಡ್ತಿರೋದಕ್ಕೂ ಇವ್ರುಗಳು ಮಾಡಿರೋ ಕೆಲಸಕ್ಕೂ ಯಪ್ಪ ಇನ್ನೂ ಏನೇನಾಗುತ್ತೋ ನನಗೆ ಮರ್ಯಾದೆ ಹೋಗತ್ಲಾಗಿ ಭಾಳ ಅಂದರೆ ಭಾಳ ಬೇಜಾರಾಗ್ತೈತೆ ನನಗಂತೂ. ಅತ್ಲಾಗಿ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಅತ್ಲಾಗಿ. ಏನು ಮಾಡೋದು ಗೌಡ್ರಿಗೆ ಏನು ಉತ್ತರ ಹೇಳೋಣ ಇವಾಗ? ನನಗೆ ಬರ್ತಾ ಇರೋ ಕೋಪಕ್ಕೆ ಇವ್ನು ಸಿದ್ದಣ್ಣಂಗೂ ನಿಂಗಣ್ಣಂಗೂ ಬುದ್ಧಿ ಕಲಿಸ್ಲಿ, ಹೋಗ್ಲಿ ಅವ್ರ ತೋಟಕ್ಕೆ ಕೆಲಸ ಮಾಡೋದಕ್ಕೆ ಹೋಗ್ಲಿ. ನನಗೇನಾಗಬೇಕಾಯ್ತೆ? ನನ್ನ ಪಾಡಿಗೆ ನಾನು ಮನೆಗೆ ಹೋಗ್ತೀನಿ. ಲೇ ಪಾಪ, ಈಗ ಒಂದು ಕೆಲಸ ಮಾಡುವ, ನಿಂಗಣ್ಣ ಸಿದ್ದಣ್ಣ ನಾವು ಹೇಳ್ದಂಗೆಲ್ಲ ಮಾತು ಕೇಳ್ತಾರೆ ಪಾಪ. ಇಡೀ ಊರವರೇ ನಮ್ಗೆ ಯಾರಿಗೂ ಸಹಾಯಕ್ಕೆ ಬರಲ್ಲ, ಅವರಿಬ್ಬರೇ ಬರೋದು. ಏನೋ ಅತ್ಲಾಗಿ ಗೊತ್ತಿದ್ದೋ ಗೊತ್ತಿಲ್ದಲ್ಲ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ. ಇವಾಗ ನೀನು ಕೈ ಬಿಡ್ಬಿಡ ಕಂಡ್ಲದೇ. ಕೈ ಬಿಟ್ಬಿಟ್ರೆ ಇವ್ರ ಜೊತೆನೇ ತೋಟದ ಕೆಲಸ ಮಾಡ್ತಾ ಅವ್ರ ಜೊತೆನೇ ಹೋಗ್ಬಿಡ್ತಾರೆ ಕಳ್ಳ. ನಮ್ಮ ಜೊತೆ ಯಾರು ಇಲ್ದಂಗೆ ಆಗೋಗ್ಬಿಡ್ತಾರೆ. ನಮ್ಗೆ ಹೆಂಗೆ ನಾವು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಹೆಂಗೆ ಇದಾರೆ ಅವರು. ಊರಲ್ಲಿ ಏನೇನು ನಡೆದ್ರು ವಿಚಾರಗಳನ್ನೆಲ್ಲ ಹೇಳ್ತಿರ್ತಾರೆ, ನಮಗೆ ಸಪೋರ್ಟಿವ್ ಆಗಿರ್ತಾರೆ, ನಾವು ಹೇಳ್ದಂಗೆಲ್ಲ ಮಾತು ಕೇಳ್ತಾರೆ. ಈಗ ಅವ್ರಿಗೂ ಕಳ್ಕೊಂಬಿಟ್ರೆ ಮುಗ್ದೆ ಹೋಯ್ತು. ಅದಕ್ಕೆ ಅತ್ಲಾಗಿ ಎಷ್ಟಾರು ಆಗಲಿ ಅತ್ಲಾಗಿ ಗೌಡ್ರಿಗೆ ಹೇಳ್ಬಿಟ್ಟು ಅದೇನು ನಾನೇ ಪರಿಹಾರ ಕೊಡ್ತೀನಿ ಗೌಡ್ರೆ, 100 ಕೋಳಿದು ಬಿಡ್ರಿ ಗೌಡ್ರೆ, ಏನೋ ತಪ್ಪಾಗೋಯ್ತು ಇದೊಂದ್ಸಲಿ, ಇನ್ನೊಂದ್ಸಲಿ ಹಿಂಗೆಲ್ಲ ಆಗೋದಕ್ಕೆ ಬಿಡೋಲ್ಲ ಅಂತ ನೀನೇ ಒಪ್ಕೊಂಬಿಡು ಮಗ ಅತ್ಲಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ? ಬೇಜಾರು ಮಾಡ್ಕೊಬೇಡ ಕಣವು, ಇದೊಂದೇ ಒಂದ್ಸಲಿ ಅತ್ಲಾಗಿ. ನಮ್ಮವ್ರಲ್ವ ಎಷ್ಟೇ ಆದ್ರೂ ನಾವು ಹೇಳ್ದಂಗೆ ಮಾತು ಕೇಳ್ತಾರೆ, ಅತ್ಲಾಗ ಬಿಡಿಸ್ಕೊಂಬಿಡು. ಎಲ್ಲ ಲೇ ಏನೆಲ್ಲ ಮಾಡೋದು ಸಿದ್ದಣ್ಣ? 3 ತಿಂಗಳು 2 ತಿಂಗಳು ಕೆಲಸ ಮಾಡಬೇಕು ಅವ್ರು ತೋಟದಲ್ಲ ಅಂತ ಹೇಳ್ತಿದಾರಲ್ಲ. ಎಲ್ಲ ಮಾಡೋದು ನನಗೆ ಯಾಕಬ್ಬ ಆಗಂಗೆ ಆಗುತ್ತೈತೆ.
ದಿನಾಲೂ ಹೋಗ್ಬಿಟ್ಟು ಅವ್ರು ತೋಟದಲ್ಲಿ ಅದು ಯಾರು ಕೆಲಸ ಮಾಡ್ತಾರೆ ಹೋಗ್ಲಲ್ಲೇ ಅವ್ನು ಲೆಕ್ಕಾಚಾರಿ ಸಿಕ್ಕಾಪಟ್ಟೆ ಕೋಪ ಇಷ್ಟ ಮೊದಲೇ ಬೇರೆ ನಮ್ಮ ಮೇಲೆ ಕೋಪ ಕಂಡ್ರೆ ಆಗಲ್ಲ ಏನಿಲ್ಲ ಅದಕ್ಕೂ ನನಗೆ ಯಾಕೆ ಭಯ ಆಗಂಗೆ ಆಗ್ತೈತೆ ಕಡ್ಲ ಏನ್ಲ ಮಾಡೋದು ಸಿದ್ದಣ್ಣ ಅಲ್ಲೇ ನೀನೇ ಏನಾದರೂ ಒಂದು ಐಡಿಯಾ ಹುಡ್ಕಲ್ಲ ಇಲ್ಲಾಂದ್ರೆ ಹೇಳ ಶೇಖರಣಂಗ ನೀನೇ ಒಂದಿಟ್ಟು ಐಡಿಯಾ ಕೊಡ್ಲಾ ಹಿಂಗಲ್ಲ ಹಿಂಗೆ ಮಾತಾಡ್ರಿ ಹಿಂಗಲ್ಲ ಹಿಂಗೆ ಹೇಳ್ರಿ ಅಂತ ಅದನ್ನು ಬಿಟ್ಬಿಟ್ಟು ಅವರಿಗೆ ಪರಿಹಾರ ಮತ್ತು ತೋಟದಲ್ಲೆಲ್ಲ ಕೆಲಸ ಮಾಡು ಹಂಗೆ ಹಿಂಗೆ ಅಂತ ಹೇಳ್ತೀರ ನನ್ನ ಕೈಲಿ ಆಗಲ್ಲ ಕಡ್ಲ ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಗೌಡ್ರೆ ಏನೋ ತಪ್ಪಾಗೋಯ್ತು ಬಿಡ್ರಿ ಅತ್ಲಾಗಿ, ಅದೇನು ಪರಿಹಾರ ನಾನೇ ಕೊಟ್ಬಿಡ್ತೀನಿ, ಅದೇನು ನೀವೇ ತೀರ್ಪು ಕೊಟ್ಬಿಡ್ರಿ ಅತ್ಲಾಗಿ, ಸರಿನಾ ಗೌಡ್ರೆ? ಏನೋ ಇದೊಂದ್ಸಲಿ ತಪ್ಪು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ ನಿಮಗೆ. ಲೆಕ್ಕಾಚಾರಿ ಅಣ್ಣ, ಅದೇನಿದ್ರು ಪರಿಹಾರ ನಾನು ಕೊಡ್ತೀನಿ. ನಿಮ್ಮಂತ ಬಂದ್ಬಿಟ್ಟು ಗೌಡ್ರು ಹೇಳಿ ಹೇಳಾದ್ಮೇಲೆ ನಾನು ಬಂದು ಅದೇನು ಕೊಟ್ಬಿಡ್ತೀನಿ. ಬಿಡಪ್ಪ ಹೋಗ್ಲಿ ಅತ್ಲಾಗಿ, ಇದೊಂದ್ಸಲಿ ಕ್ಷಮಿಸ್ಬಿಡಪ್ಪ ಅತ್ಲಾಗಿ, ತಪ್ಪಾಗೋಯ್ತು. ಲೇ ಶಂಕರಣ್ಣ, ತಪ್ಪಾಯ್ತು ಅಂತ ಹೇಳೋದು ದೊಡ್ಡದಲ್ಲ ಕಣಪ್ಪ. ಇನ್ನೊಂದು ದಿವಸ ನೋಡ್ರಿ, ಇನ್ನೊಂದು ದಿವಸ ಎಲ್ಲರಿಗೂ ಹೇಳ್ತಿದ್ದೀನಿ, ನಿನಗೂ ನಿಮ್ಮ ಅಣ್ಣಂಗೂ ಸೇರಿಸಿ ಹೇಳ್ತಿದ್ದೀನಿ. ಯಾರಾದ್ರೂ ಪಂಚಾಯತ್ಗೆ ಕರೆಯೋದು, ನೀವೇನಾದ್ರೂ ಕಳ್ತನ ಮಾಡೋದು, ಯಾರ ಜೊತೆನಾದ್ರು ಜಗಳ ಮಾಡೋದು, ಮೋಸ ಮಾಡಿದಿರ, ವಂಚನೆ ಮಾಡಿದಿರಾ ಅಂತ ಏನಾದ್ರು ಗೊತ್ತಾಗ್ಬೇಕಲ್ಲ. ನಾನು ಮಾತ್ರ ಸುಮ್ಕೆ ಇರಲ್ಲ. ಏನು ಅಂದ್ಕೊಂಡಿದ್ದೀರಲ್ಲ ನೀವು? ಊರಂದ್ರೆ ಏನು ಅಂದ್ಕೊಂಡಿದ್ದೀರಾ? ನಿಮ್ಗೆ ಇಷ್ಟ ಬಂದಂಗೆಲ್ಲನೂ ದಿನಾಲೂ ಪಂಚಾಯತ್ಗೆ ಕರೆಯೋದು, ಅವ್ರಿವ್ರಿಗೆ ಮೋಸ ಮಾಡಿ 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 ಅದೇನಂತ ಬುದ್ಧಿ ಕಲ್ತಿದ್ದೀರ? ಒಂದು ಸ್ವಲ್ಪ ನೀಯತ್ತಿಲ್ವೇ ಅಂದ್ರು ನಿಮ್ಮ ತವ. ನಾನು ಮಾತ್ರ ನೋಡ್ರಿ, ಮುಂದಿನ ಸಲ ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ನಿಮ್ಗೆ ಅದು ಹೆಂಗೆ ಬುದ್ಧಿ ಕಲಿಸ್ಬೇಕು ಹಂಗೆ ಕಲಿಸ್ತೀನಿ. ಏನ ಇವ್ರಿಬ್ರಿಗೂ ಸುಮ್ಕೆ ಬಿಟ್ಬಿಟ್ಟಿದ್ದೀನಿ. ಏನ ಅವನು ಲೆಕ್ಕಾಚಾರಿ ಕ್ಷಮಿಸಿದಾನಂತ, ಲೆಕ್ಕಾಚಾರಿ ಇನ್ನೂ ಕ್ಷಮಿಸಿಲ್ವೋ ನನಗಂತೂ ಗೊತ್ತಿಲ್ಲ. ನಂದೇನು ಇಲ್ಲ, ಅವ್ನು ಏನು ಹೇಳ್ತಾನೋ ಹಂಗೆ. ಇಲ್ಲ ಅಂದರೆ ಅವ್ನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಕೊಟ್ಬಿಡ್ಲಿ, ಅದಕ್ಕೇನಂತೆ. ಏನಪ್ಪ ಲೆಕ್ಕಾಚಾರಿ, ಅದೇನು ಮಾಡ್ತೀಯ ಹೇಳಪ್ಪ ನೀನೇನೆ, ಎಲ್ಲ ನಿನ್ನ ಮೇಲೆ ತೀರ್ಮಾನ ಬಿಟ್ಟಿದ್ದು. ಇನ್ನೇನು ಮಾಡೋದು ಬಿಡ್ರಿ ಗೌಡ್ರಿ ಅತ್ಲಾಗಿ, ಇಡೀ ಊರವ್ರ ಮುಂದೆ ಗೊತ್ತಾಗೋಯ್ತಲ್ಲ ಇವ್ರೆಂತ ಕಳ್ರು ಅಂತ, ಅಷ್ಟೇ ಸಾಕು ನನಗೆ. ಇವ್ರ ಹತ್ರ ಒಂಚೂರು ನಿಯತ್ತಿಲ್ಲ ರೀ ಶಂಕರಣ್ಣರೇ. ಅವ್ರಿಬ್ರಿಗೂ ಜೊತೆಗೆ ಹಾಕೊಂಡಿದ್ದೀರಲ್ಲ, ನಿಮ್ಗೇನೇನೆ ತೊಂದರೆ, ಒಂದಲ್ಲ ಒಂದು ದಿವಸ ನಿಮ್ಗೇನೇನೆ ತೊಂದರೆ ಆಗುತ್ತೆ ಜಾಸ್ತಿ. ಅವ್ರಿಬ್ರಿಗೂ ನಂಬಕ್ಕೆ ಹೋಗ್ಬೇಡ್ರಿ. ಭಾಳ ಒಂದು ಸ್ವಲ್ಪ ಜೋಪಾನಾಗಿರ್ರಿ. ಸರಿ ಆಯ್ತು ಬಿಡ್ರಿ ಗೌಡ್ರಿ, ಹೋಗ್ಲಿ. ಹಂಗಂತ ನಾನು ಸುಮ್ಕಿಲ್ಲ. ನನಗೆ ಏನು ಪರಿಹಾರ ಕೊಡಬೇಕು, 100 ಕೋಳಿಗೆ ಪರಿಹಾರ ಕೊಡಬೇಕು ಕಣ್ರಿ ಶಂಕರಣ್ಣರೇ, ನಮ್ಮ ಗೌಡ್ರಿ ಹೇಳ್ದಂಗೆ. ಬರ್ರಿ ಗೌಡ್ರಿ ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ಇವ್ರ ಮಕ್ಕಳು ನೋಡೋಕ್ಕಾಗಲ್ಲ ನನಗೆ, ಅಷ್ಟು ಕೋಪ ಬರ್ತೈತಿ. ಇವ್ರ ಮಕ್ಕಳು ನೋಡೋಕ್ಕಾಗಲ್ಲ. ಒಂದು ಈಟಾದ್ರೂ ನಿಯತ್ತನ್ನದೈತಾ ಇರ್ತವ, ಬರೀ ಕೆಟ್ಟ ಬುದ್ಧಿಗಳು. ಹೋಗ್ರಿ ಅತ್ಲಾಗಿ, ನಿಮ್ಗೆ ನಾಚಿಕೆ ಆಗಬೇಕು ಹಿಂಗೆಲ್ಲ ನಿಲ್ಕಣಕ್ಕೆ. ಇಡೀ ಊರವ್ರಿಗೆ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು ನನಗೆ ನೀವೆಂಥವ್ರು ಅಂತ. ಇನ್ನೂ ಅದೆಷ್ಟಂತ ಅವಮಾನಗಳು ಸಹಿಸ್ಕೊಳ್ಳಪ್ಪ ನಾನು, ಇನ್ನೂ ಅದೆಷ್ಟಂತ ಬೈಸ್ಕೊಳ್ಳೋಣ ಎಲ್ಲರ ಕೈಲೂ. ನನಗಂತೂ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗ್ತಿಲ್ವಲ್ಲಪ್ಪ ಎಲ್ಲರ ಮುಂದೆನೂ. ಇಂಥ ಅವಮಾನಗಳು ನನ್ನ ಕೈಲಿ ಆಗ್ತಿಲ್ಲ ಕಣಪ್ಪ. ಎಷ್ಟಂತ ಅವಮಾನ ಸಹಿಸೋಣ, ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನನಗಾಗ್ತಿಲ್ಲ ಕಣಪ್ಪ, ನನಗಾಗ್ತಿಲ್ಲ. ಭಾಳ ಅಂದರೆ ಭಾಳ ಬೇಜಾರಾಗ್ತೈತೆ ನನಗೆ. ಏನು ಮಾಡಲಿ ನಾನು? ಸುಮ್ಕೆ ಅತ್ಲಾಗಿ, ನೆಮ್ಮದಿ ಆಗತ್ಲಾಗಿ ಊರಿಗಿರ್ ಬಿಟ್ಟು ಹೋಗ್ಬಿಡ್ತೀನಿ ಅತ್ಲಾಗಿ. ಇವರು ಎಲೆಕ್ಷನಲ್ಲಿ ನಾನು ಸೋತ ತಕ್ಷಣನೇ ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಆದ್ರೂ ಬಿಡಲಿಲ್ಲ ಅತ್ಲಾಗಿ. ಇವರು ನನ್ನ ಜೊತೆ ಇರೋರು ಕೂಡ ಹಿಂಗಾಗಿ ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಿದ್ದಾರೆ. ಅಂದಮೇಲೆ ನಾನು ಇಲ್ಲಿದ್ದೇನೇನು ಪ್ರಯೋಜನ? ಹೋಗ್ಬಿಡ್ತೀನಿ ಅತ್ಲಾಗಾದ್ರೂ ಹೋಗ್ಬಿಡ್ತೀನಿ. ಶೇಖರಣರೇ, ನಮ್ಮ ಸಾವುಕಾರ ಶಂಕರಣ್ಣರು ಭಾಳ ಬೇಜಾರು ಮಾಡ್ಕೊಂಡಿದ್ದಾರೆ. ಒಂದಿಟ್ಟು ಸಮಾಧಾನ ಮಾಡ್ರಿ, ನೀವೇ ಒಂದಿಟ್ಟು ಹೇಳ್ಬಿಟ್ಟು. ನೋಡ್ರಿ ಹೆಂಗೆ ನಿಂತಿದ್ದಾರೆ ಅವರು. ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರೋದು ನನಗೆ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ ಶೇಖರಣರೇ. ಹೇಳ್ರಿ ನೀವೇ ಒಂದಿಟ್ಟು ಸಮಾಧಾನ ಮಾಡ್ರಿ, ಏನೋ ತಪ್ಪಾಗೋಯ್ತು ಅಂತ. ಲೇ ಪಾಪ ಶಂಕರಣ್ಣ, ಬುಡಾತ್ಲಾಗ ಹೋಗ್ಲಿ, ಬೇಜಾರು ಮಾಡ್ಕೊಬೇಡ. ಯಾಕೆ ಆ ಕಡೆ ಮಕ ಮಾಡ್ಕೊಂಡು ತಿರ್ಕೊಂಡು ನಿಂತಿದೀಯಾ? ದಯವಿಟ್ಟು ಈ ಕಡೆ ನೋಡ್ಲ ಶಂಕರಣ್ಣ, ಯಾಕ್ಲಿ ಹಿಂಗಾಡ್ತಿದೀಯಾ? ಮಾತಾಡ್ಸಲ್ವೆಲ್ಲ ನನಗೆ. ನಿಮ್ಮ ಅಣ್ಣ ಬಂದಿದ್ದೀನಿ ಕಣೋ, ಮಾತಾಡ್ಸೋ. ನೀನು ಹಿಂಗೆ ಮಾತಾಡ್ಸ್ದಂಗೆ ಹಿಂಗೆ ಬೇಜಾರು ಮಾಡ್ಕೊಂಡು ಒಂಥರ ನಿನ್ಕೊಂಬಿಟ್ರೆ ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಕಡ್ಲ ಪಾಪ. ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣ್ಣಿಂದ ಅತ್ಲಾಗಿ. ನೀನೇನು ತಪ್ಪೇನು ಮಾಡಿಲ್ಲ, ಸುಮ್ಕೆ ಈ ಕಡೆ ತಿರುಗ್ಲ ಪಾಪ, ಏನೂ ಆಗಲ್ಲ. ಅಲ್ಲ, ನಾನು ನಿಂತಿರೋದು ಇಲ್ಲಿ ಮಾತ್ರ ಬೇಜಾರಾಗ್ತೈತೆ ಅಂತ ಹೇಳ್ತಿದ್ರಲ್ಲ, ಅಷ್ಟು ಜನಗಳ ಮುಂದೆ, ನನಗೆ ಇಡೀ ಊರವ್ರ ಮುಂದೆನೇ ತಲೆ ಎತ್ಕೊಂಡಲೆ ತಲೆ ತಗ್ಸಂಗೆ ಮಾಡಿಬಿಟ್ರಲ್ಲ ನೀವು. ಇದು ಮಾತ್ರ ಮಾಡಿದ್ದು ಸರಿನಾ? ಹೇಳ್ರಿ ನೀವೇನೇ. ಇವೆಲ್ಲ ಸರಿ ನಾನು ನೀವು ಮಾಡಿದ್ದು? ನಿಮ್ಗೇನಂತದ್ದು ಬಂದಿತ್ತು? ಲೇ ನಿಂಗಣ್ಣ, ಸಿದ್ದಣ್ಣ, ನಿಮ್ಗೇನಂತದ್ದು ಕಡಿಮೆ ಮಾಡಿದ್ರಲ್ಲ. ತಿಪ್ಟೂರಿಗೆಲ್ಲ ಹೋದಾಗ ನಾನು 1 ಪ್ಲೇಟು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ತಗೊಂಡು ತಿಂದರೆ ಇಬ್ಬರಿಗೂ 2 ಪ್ಲೇಟ್ ಕೊಡಿಸ್ತಿದ್ನಲ್ಲೋ. 2-3 ಮೊಟ್ಟೆ ತಿಂತಿದ್ರಿ, ಚಿಕನ್ ಚಿಲ್ಲಿ ತಿಂತಿದ್ರಿ, ಎಗ್ ಚಿಲ್ಲಿ ತಿಂತಿದ್ರಿ, ಚಿಕನ್ ಕಬಾಬ್ ತಿಂತಿದ್ರಿ, ಬಿರಿಯಾನಿ ತಿಂತಿದ್ರಿ. ಯಪ್ಪ ಅಷ್ಟೊಂದೆಲ್ಲ ತಿನ್ನಿಸ್ಕೊಂಡು ಹೊಟ್ಟೆ ತುಂಬ ತಿನ್ನಿಸ್ಕೊಂಡ್ಬಿಡು. ಚಿಕನ್ ಲೆಗ್ ಪೀಸ್ ಅಂತೂ ಕಂಪಲ್ಸರಿ ಇಬ್ಬರಿಗೂ ಬೇಕೇ ಬೇಕು. ಅಷ್ಟೊಂದೆಲ್ಲ ಚೆನ್ನಾಗಿ ತಿನ್ನಿಸ್ಕೊಂಡು ಬಂದ್ರೂ ಹೋಗಿ ಯಾರ್ದೋ ತೋಟದಲ್ಲಿ ಹೋಗ್ಬಿಟ್ಟು ನಾಟಿ ಕೋಳಿ ಕಳ್ತನ ಮಾಡಿಬಿಟ್ಟು ಆ ಸಾವುಕಾರನ ತೋಟದಲ್ಲಿ ನನಗೆ ತಲೆ ಎತ್ಕೊಂಡು ತಿರ್ಗಾಡ್ದಂಗೆ ಮಾಡಿಬಿಟ್ರಲ್ರು ನೀವು. ಅದು ಸಾವುಕಾರ ಇಲ್ಲಿ ಕೇಳ್ರಿ, ಇಲ್ಲಿ ಅದು ಏನ ಅತ್ಲಾಗಿ ತಪ್ಪಾಗೋಯ್ತು, ಬಿಟ್ಬಿಡ್ರಿ ಇದೊಂದ್ಸಲಿ. ಮುಚ್ಚುಲ್ಲ ಬಾಯಿ,
ಮಾಡೋದೆಲ್ಲ ಮಾಡಿಬಿಟ್ಟು ಈಗ ತಪ್ಪಾಯ್ತಂತೆ. ಇಡೀ ಊರವ್ರ ಮುಂದೆನೇ ನನ್ನ ತಮ್ಮಂಗೆ ಎಷ್ಟು ಅವಮಾನ ಆಗೈತಂತ ನನಗೆ ಮಾತ್ರ ಗೊತ್ತಾಯ್ತ್ಕೊಂಡ್ರಲ್ಲ. ನಿಮಗೆ ಬುದ್ಧಿ ಇಲ್ವೇ ಅಂದ್ರಲ್ಲ ನಿಮಗೆ, ಯಾಕ್ರಲ್ಲ ಇಂಥ ಕೆಲಸ ಮಾಡಕ್ಕೆ ಹೋದ್ರಿ ನೀವು? ಬೇಕಿತ್ತೆ ಅಂದ್ರಲ್ಲ ನಿಮಗೆ. ನನ್ನ ತಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನಂತ ನನಗೆ ಮಾತ್ರ ಗೊತ್ತು. ನನ್ನ ತಮ್ಮನ ಮನಸ್ಸು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಹೋಗ್ರಲ್ಲ ನೀವು, ಕಣ್ಮುಂದೆ ಕಾಣಿಸ್ಕೊಬಿಡ್ರಿ, ಹೋಗ್ಬಿಡ್ರಿ ಅತ್ಲಾಗಿ ನಮಗೆ ಸಮಾಧಾನ ಆಗೋವರೆಗೂ. ಇನ್ನು ನನಗೂ ನನ್ನ ತಮ್ಮಗೂ ಇನ್ನೂ ಎಷ್ಟು ಅವಮಾನ ಮಾಡ್ಬೇಕಂತ್ಕೊಂಡಿದ್ದೀರಾ ನೀವು? ಏನಾಗಿದ್ರಲ್ಲ ನಿಮಗೆ? ಯಾಕ್ರಲ್ಲ ಇಂಥ ಕೆಲಸ ಮಾಡಕ್ಕೆ ಹೋದ್ರಿ? ಆ ಕೋಳಿ ಕಳ್ತನ ಮಾಡ್ಬೇಕಂತ ನಿಮ್ಗೆ ಏನಾರು ಅನಿಸಿತ್ತು? ಬೇಕಿದ್ದಿದ್ರೆ ನಾವೇ ತಗೊಂಬಂದು ಕೊಡ್ತಿರಲ್ವೇನ್ರಲ್ಲ? ಎಷ್ಟು ಬೇಕು ಅಷ್ಟು? ಇಲ್ಲ ತಿಪ್ಟೂರಿಗೆ ಕರ್ಕೊಂಡು ಹೋದಾಗ ಎಷ್ಟು ಬೇಕಷ್ಟು ತಿನ್ನಿಸ್ಕೊಂಬರ್ತಿರಲ್ವೇನ್ರಲ್ಲ? ಇಲ್ಲ ನಮಗಾದ್ರೂ ಒಂದು ಮಾತು ಹೇಳೋದಲ್ವೇನ್ರಲ್ಲ? ಯಾಕ್ರಲ್ಲ ಇಂಥ ಕೆಲಸ ಮಾಡಿದ್ರಿ ನೀವು? ಬಾಯ್ ಬಿಡ್ರೋ ಬಾಯಿ. ಲೇ ಸಿದ್ದಣ್ಣ, ನಿಂಗಣ್ಣ ಬಾಯ್ ಬಿಡ್ರೋ. ಏನು ನಾಟಕ ಮಾಡ್ತಾನಪ್ಪ ಈ ಅಪ್ಪ, ಏನು ನಾಟಕ ಮಾಡ್ತಾನೆ? ನೋಡ್ದ ಈ ಶೇಖರಣ್ಣನ ಅದೇನು ನಾಟಕ ಮಾಡ್ತಿದ್ದಾನಂತ. ಇವನೇ ಹೇಳ್ಬಿಟ್ಟು ಕಳಿಸಿ ಹೋಗ್ರಲ್ಲ ಕೋಳಿ ಎತ್ಕೊಂಬರ್ರಿ ಅಂತ. ಇವಾಗ ಅವ್ನ ತಮ್ಮನ ಮುಂದೆ ಭಾಳ ಒಳ್ಳೇವ್ನ ಅನ್ಸ್ಕೋಬೇಕಂತ ಹೆಂಗೆ ಮಾಡ್ತಿದ್ದಾನೆ ನೋಡು. ನಾವು ಮಾತ್ರ ಕೆಟ್ಟವ್ರು ಆಗಬೇಕು, ಇವ್ರು ಮಾತ್ರ ಭಾಳ ಒಳ್ಳೆಯವ್ರು ಆಗ್ಬಿಡ್ಬೇಕಾ? ಮಾಡ್ತೀನಿ ಕಣ್ ತಡಿ ಇವರಿಗೆ. ನೋಡಿ ಹೆಂಗೆ ದಬಾಷ್ಟೈತಂತ ಇವಾಗ. ರೀ ಎಷ್ಟು ನಾಟಕ ಮಾಡ್ತೀರಾ ಶೇಖರಣ್ಣರೇ? ಸುಮ್ಕಿರ್ರಿ. ಸಾವ್ಕಾರ್ರೆ. ಶಂಕರಣ್ಣರೇ, ನಿಮ್ಮ ಅಣ್ಣವ್ರದ್ದು ನಮ್ಮ ಜೊತೆ ಸೇರ್ಕೊಂಡಿದ್ರು. ನಾನು ಅಷ್ಟು ಜನಗಳ ಮುಂದೆ ಏನೂ ಬಾಯಿ ಬಿಡಲಿಲ್ಲ. ನಿಮ್ಮ ಅಣ್ಣವ್ರದೇನೆ ಹೇಳಿದ್ದು. ಇದಕ್ಕೆಲ್ಲ ಕಾರಣ ನಿಮ್ಮ ಅಣ್ಣವ್ರದೇನೆ ಗೊತ್ತಾ? ಕೋಳಿ ಹೋಗ್ಬಿಟ್ಟು ಎತ್ಕೊಂಬ ಅವ್ರ ಸಾವುಕಾರ ತೋಟದಲ್ಲಿ. ನನ್ನ ತಮ್ಮಂಗರು ಹೇಳ್ಬೇಡ, ಎಲ್ಲ ಕೋಳಿ ಸಾಂಬಾರು ಕಬಾಬು ಬಿರಿಯಾನಿ ಎಲ್ಲ ಮಾಡ್ಕೊಂಡು ತಿನ್ನೋಣ ಹಂಗೆ ಹಿಂಗೆ ಅಂತ ಹೇಳ್ಕೊಟ್ಟಿದ್ದು ಇವರೇನೆ. ಇವಾಗ ನೋಡಿದ್ರೆ ಇವರೇ ಉಲ್ಟಾ ಹೊಡಿತಿದ್ದಾರೆ. ಹೆಂಗಿರ್ಬೇಕು ನೋಡ್ರಿ, ಹೆಂಗೆ ಉಲ್ಟಾ ಹೊಡಿತಿದ್ದಾರೆ ಅಂತ. ಶೇಖರಣ್ಣರೇ, ನೀವೇ ತಾನೇ ಇವೆಲ್ಲ ಹೇಳಿದ್ದು? ನೀವೇ ಹೇಳ್ಬಿಟ್ಟು ಇವಾಗ ನೀವೇ ನಮಗೆ ಉಲ್ಟಾ ಹೊಡಿತಿದ್ರಾ? ನೀವು ಹೇಳ್ದಂಗೆ ಇದ್ದಿದ್ರೆ ನಮ್ಮ ಪಾಡಿಗೆ ನಾವು ಸುಮ್ಕಿದ್ದಿದ್ದೆ ತಾನೇ ನಾನು. ನೀವೇ ಮಾಡಿಬಿಟ್ಟು ಇವಾಗ ನೀವೇ ತಪ್ಪು ಮಾಡಿಸ್ಬಿಟ್ಟು ನಮಗೆ ಮಾತ್ರ ಕೆಟ್ಟವ್ರು ಮಾಡಿದ್ರೆ ನಮಗೆ ಬೇಜಾರಾಗಲ್ವಾ? ಏನಣ್ಣ, ಏನು ಅವ್ರು ಹೇಳ್ತಿರೋದು ನಿಜ ಏನೋ? ನೀನು ಅವ್ರು ಹೇಳ್ತಿರೋದು ಮಾತು ಸಿದ್ದಣ್ಣ ಹೇಳ್ತಿರೋದು ನಿಜ ಏನೋ? ನಿನಗೇನೋ ಬಂದಿತ್ತು ಅಂಥದ್ದು? ನಿನಗೇನೋ ಆಗಿತ್ತು? ಅಲ್ಲ ಕಣ, ಈ ಇಡೀ ಊರಿಗೇನೆ ಸಾವುಕಾರ ನಾನು, ಸಾವುಕಾರದ ಅಣ್ಣ ನೀನು. ನೀನು ಹೆಂಗಿರ್ಬೇಕು? ನಿನಗೆ ಗತ್ತೇನು? ಹೋಗಿ 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 ಇಂಥ ಚಿಕ್ಕ ಪುಟ್ಟ ಸಣ್ಣ ಕೆಲಸ ಮಾಡೋಕ್ಕೆ ಹೋಗ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ವ? ನಿನಗೆ ನಿನಗೆ ನಾಚಿಕೆ ಆಗಲ್ವೇನಂತ ನಿನಗೆ? ತಿರುಗಿ ಕಡೆ. ನನಗೆ ಎಷ್ಟು ಕೋಪ ಬರ್ತೈತಂದರೆ ನನಗವೆಲ್ಲ ಗೊತ್ತಿಲ್ಲ. ನನ್ನ ಕಣ್ಣು ಮುಂದೆ ಕಾಣಿಸ್ಕೊಬಿಡ್ರಿ ನೀವೆಲ್ಲರೂ. ಹೋಗ್ಬಿಡ್ರಿ ಎತ್ಲಾಕಾದ್ರೂ. ಹೋಗ್ತೀರಾ ಇಲ್ಲ ನಾನು ಮನೆ ಬಿಟ್ಟು ಹೋಗ್ಬಿಡೋಣ ಹೇಳ್ರಿ. ಲೇ ಪಾಪ, ಲೇ ಶಂಕರಣ್ಣ, ಸುಮ್ಕಿರಲ್ಲ, ಬೇಜಾರು ಮಾಡ್ಕೊಬೇಡ. ಏನೋ ಗೊತ್ತಿಲ್ದಂಗೆ ಏನೋ ತಪ್ಪು ಮಾಡಿಬಿಟ್ಟೆ ಕಣ್ಲಿ. ನನಗೆ ಭಾಳ ಕೋಪ ಬಂದ್ಬಿಟ್ಟಿತ್ತು ಅವ್ರ ಮೇಲೆ. ನಿನಗೆ ಎಲೆಕ್ಷನಲ್ಲಿ ಬೇರೆ ಸೋಲಿಸ್ಬಿಟ್ರಲ್ಲ, ಅದಕ್ಕೆ ಹಂಗಾದ್ರೂ ಮಾಡೋಣ, ಹಂಗಾದ್ರೂ ಮಾಡಿಬಿಟ್ಟು ಸೇಡ್ ತೀರಿಸ್ಕೊಳ್ಳೋಣ ಅಂತ. ಹೆಂಗ ಕೋಳಿ ತಿನ್ನಂಗೂ ಆಗುತ್ತೆ. ನೀನು ಬೇರೆ ಎಲೆಕ್ಷನಲ್ಲಿ ಬೇರೆ ಸೋತಿರೋದಕ್ಕೂ ಅನ್ನೋದಕ್ಕೂ 15-20 ದಿವಸದಿಂದ ಏನು ಮನೇಲಿ ಬೇರೆ ತಗೊಂಬರಿಲ್ಲ ಕೋಳಿ ಏನೂ. ತಿನ್ನಲು ನೀನು 2-2 ದಿವಸಕ್ಕೆ ಒಂದೊಂದ್ಸಲಿ ಕೋಳಿ, ಚಿಕನ್ ಸಾಂಬಾರು, ಚಿಕನ್ ಕಬಾಬ್ ಎಲ್ಲ ತಿಂದು ರೂಢಿ ನೋಡು. ಹಂಗಾಗಿ ನನಗೆ ಒಂಥರ ಅನ್ನಿಸ್ಬಿಡ್ತು. ಅದಕ್ಕೆ ಸಿದ್ದಣ್ಣಗೆ ಹೇಳ್ಬಿಟ್ಟು ಹಿಂಗೆ ಮಾಡಿದೆ ಕಣ್ಲ ಪಾಪ. ಆದ್ರೂ ನನಗೆ ತರಿಸ್ಕೊಂಡೆ ತಿಂತಿದ್ದೆ ಕಣ್ ಹೇಳ್ರು. ಆದರೆ ಅವ್ರ ಮೇಲೆ ಕೋಪಕ್ಕೆ ಹಿಂಗೆ ಮಾಡಿದೆ ಕಣ ಮಗ, ತಪ್ಪಾಗೋಯ್ತು ಕಣ್, ಬಿಟ್ಬಿಡೋ. ಇದೊಂದ್ಸಲಿ ಕ್ಷಮಿಸ್ಬಿಡ್ಲ ಪಾಪಲೇ. ಏನು ಕ್ಷಮಿಸೋದು? ಏನಿಲ್ಲ, ಹೋಗ್ರಿ ನೀವು. ನೀನು ಮಾತ್ರ ನೋಡೋಣ, ನಿನ್ನಿಂದ ನೀವೆಲ್ಲ ಆಗಿರೋದಂಗಾರೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ನೀನೇ. ನಿನಗೆ ಎಲ್ಲಿ ಬುದ್ಧಿ ಐತೆ? ನನಗವೆಲ್ಲ ಗೊತ್ತಿಲ್ಲ. ನೀನು ಮನೆ ಬಿಟ್ಟು ಹೋಗ್ಬಿಡು, ನಂತವು ಇರಬೇಡ. ಇಲ್ಲ ನೀನಿರಬೇಕು, ಇಲ್ಲ ನಾನು ಇರಬೇಕು, ಇಬ್ಬರಲ್ಲೊಬ್ರು ಇರಬೇಕು. ಬ್ಯಾಗ್ ತಗೊಂಬಂದು ಕೊಡ್ತೀನಿ, ನೀನು ಮನೆ ಬಿಟ್ಟು ಹೋದ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಇಲ್ಲಿ ಮಾತ್ರ ನನ್ನ ಕಣ್ಮುಂದೆ ಇರಬಾರ್ದು. ಎಲ್ಲಾದರೂ ಹೋಗ್ಬಿಡು ನೀನು. ಎಲ್ಲಾದರೂ ಹೋಗ್ಬಿಡು. ನನ್ನ ಕಣ್ಣಿಗೆ ಮಾತ್ರ ಬೀಳಿಸ್ಬಾರ್ದು, ನಿನ್ನ ಕಣ್ಣಿಗೆ ಮಾತ್ರ ಕಾಣಿಸ್ಬೇಡ. ಹೋಗ್ಬಿಡು ನೀನು. ಲೇ ಪಾಪ, ಲೇ ಯಾಕ್ಲ ಹಿಂಗೆಲ್ಲ ಮಾತಾಡ್ತೀಯ? ಹಂಗಾರೆ ನಾನು ಮನೆ ಬಿಟ್ಟು ಹೋಗೋಣ? ಏನಲ್ಲ ಪಾಪ ಹಿಂಗೆಲ್ಲ ಮಾತಾಡ್ತೀಯ ನೀನು? ಲೇ, ನನ್ನ ಮೇಲೆ ಪ್ರೀತಿ ಕರುಣೆ ಅನ್ನೋದು ಇಲ್ವೇನಲ್ಲ ನಿನಗೆ? ಯಾಕ್ಲೆ ಹಿಂಗೆಲ್ಲ ಹೇಳ್ತಿದ್ಯಾ ನೀನು? ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಪ್ರೀತಿ ಕರುಣೆ ಅಂತೆ. ಪ್ರೀತಿ ಕರುಣೆ ಹೋಗ್ಬೇಕಂದ್ರೆ ಹೋಗ್ಬಿಡ್ಬೇಕು ಮನೆ ಬಿಟ್ಟು. ಸಿದ್ದಣ್ಣ, ನಿಂಗಣ್ಣ, ನೀವು ಇಬ್ಬರು ಅಷ್ಟೇ ಕಂಡ್ರಲ್ಲ. ನಿಮಗೂ ಹೇಳ್ತಿದ್ದೀನಿ ನೋಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಆಟೆಯ ನೀವು ಮಾತ್ರ ನಂತಾವು ಬರಂಗಿಲ್ಲ. ನಾನು ಕೆಲಸಕ್ಕೆ ಬೇರೆಯವ್ರಿಗೆ ಸೇರಿಸ್ಕೊಂಡ್ಬಿಡ್ತೀನಿ. ಎಲ್ಲರೂ ನಂತಾವು ಬರಂಗಿಲ್ಲ. ನನಗೂ ನಿಮಗೂ ಯಾವುದೇ ಕಾರಣಕ್ಕೂ ಯಾವುದೂ ಸಂಬಂಧನೇ ಇಲ್ಲ. ಹೋಗ್ಬಿಡ್ರಿ ಇಲ್ಲಿಂದ, ಹೋಗ್ಬಿಡ್ಬೇಕು ಇವಾಗ. ಕಣ್ಣಿಗೆ ಮಾತ್ರ ಬೀಳ್ಬೇಡ್ರಿ. ಬಾರೋಣ, ನಿನ್ನ ಲಗೇಜ್ಗಳೆಲ್ಲ ತಗೊಂಡು ನಿನ್ನ ಪಾಡಿಗೆ ನೀನು ಹೋಗ್ಬಿಡು. ನನ್ನ ಜೀವನ ನನಗೆ, ನಿನ್ನ ಜೀವನ ನಿನಗೆ. ಇನ್ಮೇಲಿಂದ ನನಗೂ ನಿನಗೂ ಏನೂ ಸಂಬಂಧನೇ ಇಲ್ಲ. ಬ್ಯಾಗ್ ಐತೆ, ತಗೊಂಡು ಹೋಗ್ಬಿಡ್ರಿ. ಸಿದ್ದಣ್ಣ, ನೀನು ಅಷ್ಟೇ ಕಣಪ್ಪ. ಸಾವುಕಾರ್ರೆ, ಶಂಕರಣ್ಣರೇ ಅಂದ್ಕೊಂಡು ನೀನು ಬರಬೇಡ. ನನ್ನ ಮಂತವ, ನನ್ನ ತೋಟ, ನನ್ನ ಹೊಲ, ನನ್ನ ಗದ್ದೆ ಎಲ್ಲ ನೋಡ್ಕೊಂಡು ನನಗೆ ಚೆನ್ನಾಗಿ ಗೊತ್ತೈತೆ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬಿಡ್ರಿ. ಇನ್ನು ಮುಂದೆ ನಮಗೂ ನಿಮಗೂ ಯಾವುದೂ ಸಂಬಂಧ ಇಲ್ಲ. ಲೇ ನಿಂಗಣ್ಣ, ನೀನು ಅಷ್ಟೇ ಕಣ. ಅದು ಇದು ನಾಟಕ ಮಾಡ್ಕೊಂಡು ಬರ್ತಿರ್ಬೇಡ್ರಿ. ಹೋಗ್ಬಿಡ್ರಿ ಇಲ್ಲಿಂದ, ಹೋಗ್ಬಿಡ್ರಿ ಸುಮ್ಕೆ. ಅಲ್ಕಣ್ ಸಾವ್ಕಾರ್ರಿ, ಅಲ್ಲಕಣ್ ಶಂಕರಣ್ಣರೇ, ನೀವೇ ಹಿಂಗೆ ಹೇಳ್ಬಿಟ್ರೆ ಅದು ಹೆಂಗೆ? ಈಗ ನೀವು ಹಿಂಗೆಲ್ಲ ಬೇಜಾರು ಮಾಡ್ಕೊಂಬಿಟ್ರೆ ಊರವರೆಲ್ಲರೂ ಇನ್ನೂ ಆಡ್ಕೊಂಬಿಡ್ತಾರೆ. ನಾವೆಲ್ಲರೂ ಬೇರೆ ಬೇರೆ ಆಗ್ಬಿಟ್ರೆ
ನೀವು ನಮಗೆಲ್ಲ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರೆ ಕೆಲಸಕ್ಕೆ ಕರ್ಕೊಬಿಡಿಸ್ದಲೆ ಹಿಂಗೆಲ್ಲ ಕಳಿಸ್ಬಿಟ್ರೆ ಇನ್ನೂ ಆಡ್ಕೊಳವ್ರಿಗೆ ದಾರಿ ಮಾಡ್ಕೊಡಂಗೆ ಆಗಲ್ವೇನ್ರಿ ಶಂಕರಣ್ಣರೇ ಯಾಕ್ರಿ ಹಿಂಗೆಲ್ಲ ಆಡ್ತಿದ್ದೀರಾ ಹಾಂ ದಯವಿಟ್ಟು ಹಿಂಗೆಲ್ಲ ಮಾಡಬೇಡ್ರಿ ಶಂಕರಣ್ಣರೇ ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡ್ರಿ ಶಂಕರಣ್ಣರೇ. ನೋಡಿಲಿ, ನಾನು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇವಾಗ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಸುಮ್ಕೆ ಹೋಗ್ಬಿಟ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ನನಗೆ ಕೋಪ ಬಂದ್ಬಿಟ್ರೆ ನೋಡ್ರಿ, ಹೋಗ್ಬಿಟ್ರಿ ಸುಮ್ಕೆ ಹತ್ಲಾಗಿ. ಇಲ್ಲಿ ಕಣ್ಣಿಗೆ ಬೀಳ್ಬೇಡ್ರಿ ನಂದು.